ನನ್ನ ನೆಚ್ಚಿನ ಕೃಷಿ ಬಾಂಧವರಿಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಸ್ವಾಗತ ಬಯಸುತ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಹಣ್ಣುಗಳ ಪ್ರಪಂಚದಲ್ಲಿ ಒಂದು ಪ್ರಮುಖ ಹಣ್ಣಾಗಿರುವಂತಹ ರೋಸ್ ಆ್ಯಪಲ್ ಅಂದರೆ ಪನ್ನೇರಳೆ ಹಣ್ಣಿನ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಮುಖ್ಯವಾಗಿ ಈ ರೋಸ್ ಆ್ಯಪಲ್ ಪರಿಚಯ, ಬೆಳೆಸುವ ರೀತಿ, ಬೇಕಾದಂತಹ ನೀರು, ಮಣ್ಣು, ಹವಾಗುಣ, ಮಾಡಬೇಕಾದಂತಹ ಖರ್ಚು ವೆಚ್ಚಗಳು, ಗಳಿಸಬಹುದಾದಂತಹ ಆರ್ಥಿಕ ಲಾಭ, ರೋಗ ರುಜಿನಗಳು, ಔಷಧಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು, ಅದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಾವು ಕೃಷಿ ಆಧಾರಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ವಿನಂತಿಸಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗೋದಾದರೆ, ಈ ರೋಸ್ ಆ್ಯಪಲ್ ಅಂದರೆ ಪನ್ನೇರಳೆ ಹಣ್ಣು ಉತ್ತಮವಾದಂತಹ ಪೌಷ್ಟಿಕ ಮತ್ತು ರುಚಿಕರವಾದ ಹಣ್ಣಾಗಿದ್ದು, ಇದು ಗುಲಾಬಿ ಹೂವಿನ ಪರಿಮಳ ಹೊಂದಿರುವುದರಿಂದ ಇದಕ್ಕೆ ರೋಸ್ ಆ್ಯಪಲ್ ಅಂತ ಕರೆಯುತ್ತಾರೆ. ಈ ಹಣ್ಣು ಪೌಷ್ಟಿಕವಾಗಿ ಮತ್ತು ರುಚಿಕರವಾಗಿ ಮತ್ತು ಒಳ್ಳೆಯ ಸುವಾಸನೆ ಹೊಂದಿದ್ದರೂ ಅಷ್ಟೇನು ಪ್ರಸಿದ್ಧಿಯನ್ನು ಗಳಿಸಿಕೊಂಡಿಲ್ಲ. ಇದಕ್ಕೆ ಮುಖ್ಯ ಕಾರಣವನ್ನು ಹುಡುಕುತ್ತಾ ಹೋದರೆ, ಇಲ್ಲಿ ಮುಖ್ಯವಾಗಿ ತಳಿಗಳ ಅಭಿವೃದ್ಧಿ ಪಡಿಸುವಲ್ಲಿ ಪ್ರಯತ್ನಗಳು ನಡೆದಿಲ್ಲ. ಅಂದರೆ ಇಲ್ಲಿ ಹೊಸ ತಳಿಗಳು ಮಾರುಕಟ್ಟೆಗೆ ಬಂದಿಲ್ಲವಾದ್ದರಿಂದ ರೈತರು ಕಮರ್ಷಿಯಲ್ ಆಗಿ ಬೆಳೆಸಿಕೊಳ್ಳುವ ಪ್ರಯತ್ನ ಅಥವಾ ಸಾಹಸ ಮಾಡಿಲ್ಲ. ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಕೆಲ ರೈತರು ಕಮರ್ಷಿಯಲ್ ಆಗಿ ಬೆಳೆಸಿಕೊಂಡು ಗಲ್ಫ್ನಂತಹ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ದು, ಅಲ್ಲಿ ಅದು ಉತ್ತಮವಾದ ಬೇಡಿಕೆ ಪಡೆದುಕೊಳ್ಳುವಂತಾಗಿದೆ. ಇದೊಂದು ಭವಿಷ್ಯದ ಹಣ್ಣಾಗಿದ್ದು, ಇದನ್ನು ಕಮರ್ಷಿಯಲ್ ಆಗಿ ವೈಜ್ಞಾನಿಕವಾಗಿ ಬೆಳೆಸಿಕೊಂಡಲ್ಲಿ ಉತ್ತಮ ಮಟ್ಟದ ಆರ್ಥಿಕ ಲಾಭ ಗಳಿಸಿಕೊಳ್ಬೋದಾಗಿದೆ. ಇದು ಉಷ್ಣವಲಯದ ಹಣ್ಣಾಗಿದ್ದು, ಅದರಲ್ಲಿಯೂ ತೇವಾಂಶದಿಂದ ಕೂಡಿದ ಉಷ್ಣ ವಲಯದ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳ್ಕೊಳ್ತದೆ. ಇದೊಂದು ಕಾಡು ಜಾತಿಗೆ ಸೇರಿದ ಗಿಡವಾಗಿದ್ದರಿಂದ ನಮ್ಮ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅಂಥ ವಾತಾವರಣದಲ್ಲಿ ತುಂಬಾ ಸೂಕ್ತವಾಗಿ ಬೆಳ್ಕೊಳ್ತದೆ. ಕರಾವಳಿ ಕರ್ನಾಟಕದಲ್ಲಿಯೂ ಧಾರಾಳವಾಗಿ ಬೆಳೆಸಿಕೊಳ್ಳಲಾಗ್ತದೆ. ಇದರ ಕಾಯಿಗಳು ಮುಖ್ಯವಾಗಿ ಹಸಿರು ಬಣ್ಣದಿಂದ ಕೂಡಿದ್ದು, ಪಕ್ವವಾಗುವಾಗ ಹಳದಿ ಬಣ್ಣಕ್ಕೆ ತಿರುಗಿಕೊಳ್ಳುತ್ತವೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇವುಗಳು ಹೂ ಬಿಟ್ಟು ಮೇ ಜೂನ್ ತಿಂಗಳಲ್ಲಿ ಕಟಾವಿಗೆ ಸಿದ್ಧವಾಗ್ತದೆ. ಗಿಡಗಳಿಗೆ ನೇರವಾದ ಸೂರ್ಯನ ಬೆಳಕು ಉತ್ತಮವಾಗಿದ್ದು, ನೆರಳು ಪ್ರದೇಶದಲ್ಲಿ ಅಷ್ಟೇನು ಉತ್ತಮವಾದ ಇಳುವರಿ ಬರುವುದಿಲ್ಲ. ಇವುಗಳ ಬೀಜದಿಂದ ಸುಲಭವಾಗಿ ನಾವು ಗಿಡಗಳನ್ನು ಸಿದ್ಧಪಡಿಸಿಕೊಳ್ಬೋದಾಗಿದೆ. ಬೀಜದಿಂದ ತಯಾರಿಸಿದ ಸಸಿಗಳು ಫಲ ನೀಡಲು ಸಾಧಾರಣ ಒಂದು 3-4 ವರ್ಷ ಸಮಯ ತೆಗೆದುಕೊಳ್ಳುವುದರಿಂದ ಮತ್ತು ಗಿಡಗಳು ಎತ್ತರಕ್ಕೆ ಬೆಳೆದುಕೊಳ್ಳುವುದರಿಂದ ಗ್ರಾಫ್ಟೆಡ್ ಪ್ಲ್ಯಾಂಟ್ ಅಂದರೆ ಕಸಿ ಕಟ್ಟಿದ ಗಿಡಗಳು ಉತ್ತಮವಾಗಿದ್ದು, ಸಾಫ್ಟ್ ವುಡ್ ಗ್ರಾಫ್ಟ್ ಮಾಡಿದ ಗಿಡಗಳಿಂದ ನಾಟಿ ಮಾಡಿದರೆ ಕೇವಲ 1 ವರ್ಷದಲ್ಲಿ ನಾವು ಹಣ್ಣು ಸಿಗುವಂತಾಗ್ತದೆ. ಈ ಗ್ರಾಫ್ಟ್ ಗಿಡಗಳು ಆಯ್ಕೆ ಸೂಕ್ತವಿರಿಸಿಕೊಂಡರೂ ಕಮರ್ಷಿಯಲ್ ಆಗಿ ಬೆಳೆಸಿಕೊಳ್ಳುವುದಾದರೆ ಗಿಡದಿಂದ ಗಿಡಕ್ಕೆ 20 ಅಡಿ ಮತ್ತು ಸಾಲಿಂದ ಸಾಲಿಗೂ 20 ಅಡಿ ಅಂತರ ನೀಡಿ ನಾಟಿ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ನಾವು ಈ ರೀತಿ ಮಾಡಿದಲ್ಲಿ 1 ಎಕರೆಗೆ ಸುಮಾರು 100-120 ಗಿಡ ಸುಲಭವಾಗಿ ಬೆಳೆಸ್ಕೊಳ್ಬೋದಾಗಿದೆ. ಇಲ್ಲಿಯೂ ಕಡು ಬೇಸಿಗೆಯಲ್ಲಿ ಹೂ ಬಿಡುವ ಸಮಯದಲ್ಲಿ ಸ್ವಲ್ಪ ಪ್ರಮಾಣದ ನೀರು ಒದಗಿಸಬೇಕಾಗ್ತದೆ. ಗಿಡಗಳು ಎತ್ತರಕ್ಕೆ ಬೆಳೆದಂತೆ ಪ್ರೂನಿಂಗ್ ಮತ್ತು ಟ್ರೈನಿಂಗ್ ನೀಡುವುದು ಅನಿವಾರ್ಯವಾಗಿದ್ದು, ಗಿಡಗಳ ಎತ್ತರಕ್ಕೆ ಬೆಳೆದರೆ ಹಣ್ಣುಗಳು ಕಟಾವು ತುಂಬಾ ಕಷ್ಟಕರವಾಗ್ತದೆ. ಹಣ್ಣುಗಳನ್ನು ಮುಖ್ಯವಾಗಿ ನಾವು ಕೈಗಳಿಂದಲೇ ಕಟಾವು ಮಾಡಬೇಕಾಗ್ತದೆ ಮತ್ತು ಪ್ರತಿ ಹಣ್ಣಿನ ಗೊಂಚಲಿಗೂ ಪ್ಲಾಸ್ಟಿಕ್ ಬ್ಯಾಗ್ನಿಂದ ಕವರ್ ಮಾಡಬೇಕಾಗ್ತದೆ. ಇದರಿಂದಾಗಿ ಮರ ಹತ್ತಿ ಈ ಕೆಲಸ ಮಾಡುವಂತಿಲ್ಲ. ಪ್ಲಾಸ್ಟಿಕ್ ಬ್ಯಾಗ್ ಕವರ್ ಮಾಡುವುದರಿಂದ ಹಣ್ಣುಗಳು ಮುಖ್ಯವಾಗಿ ಕ್ರಿಮಿಕೀಟಗಳಿಂದ ಮತ್ತು ಈ ಪಕ್ಷಿಗಳಿಂದ ರಕ್ಷಿಸಲ್ಪಡ್ತದೆ. ಹಣ್ಣಿನ ಗಾತ್ರ, ಬಣ್ಣ ಮತ್ತು ಕ್ವಾಲಿಟಿಯಲ್ಲಿಯೂ ಉತ್ತಮ ಮಟ್ಟಿನ ಸುಧಾರಣೆ ಕಾಣಸಿಗ್ತದೆ. ಇದಕ್ಕೆ ಬೇಕಾದಂತಹ ಮಣ್ಣಿನ ಬಗ್ಗೆ ಹೇಳುವುದಾದರೆ, ಇದು ಮೊದಲೇ ಹೇಳಿದಂತೆ ಇದೊಂದು ಕಾಡಿ ಜಾತಿಗೆ ಸೇರಿದ ಗಿಡವಾಗಿದ್ದರಿಂದ ಎಲ್ಲ ಥರದ ಮಣ್ಣಿನಲ್ಲಿಯೂ ಉತ್ತಮವಾಗಿ ಬೆಳ್ಕೊಳ್ತದೆ. ಆದರೆ ಮಣ್ಣಿನಲ್ಲಿ ಸ್ವಲ್ಪ ಮಟ್ಟಿನ ಫಲವತ್ತತೆ ಇರಬೇಕಷ್ಟೆ. ಇದು ರೋಸ್ ಆ್ಯಪಲ್ ಅಂದರೆ ಪನ್ನೇರಳೆ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು,
ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಈ ಮಾಹಿತಿಯಲ್ಲಿ ಯಾವುದಾದರೂ ಸಂದೇಹವಿದ್ದಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತವಾಗಿಯೂ ಸಮಗ್ರವಾದ ಮಾಹಿತಿ ಒದಗಿಸಲು ಪ್ರಯತ್ನಿಸಲಾಗುವುದು. ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.